here we can say that the census of India, no, it gives a complete and continuous demographic record of population, that is the different regions populations information we can know here. Okay, and the next point is the census is being regularly conducted once in 10 years. Okay, so as I said, the census will be conducted how many years once? Yes, it will be conducted once in 10 years. 10 ವರ್ಷಕ್ಕೊಂದು ಸಾರಿ ನಾವು ಸೆನ್ಸಸ್ನ ಕಂಡಕ್ಟ್ ಮಾಡ್ತೀವಿ. ಹಾಗಾದರೆ ಯಾವಾಗಿಂದ ಮಾಡ್ತಾ ಇದ್ದೀವಪ್ಪ ಅಂದರೆ ಈ ಸೆನ್ಸಸ್ನ 1881ಇಂದ ಸ್ಟಾರ್ಟ್ ಆಗಿದೆ ಇದು, ಗೊತ್ತಾಯ್ತಾ? ಸೊ ಅದಕ್ಕೆ ಏನು ಹೇಳ್ಬೋದು ನಾವಿಲ್ಲಿ ಅಂದರೆ ಸೆನ್ಸಸ್ ಈಸ್ ಬೀಯಿಂಗ್ ರೆಗ್ಯುಲರ್ಲಿ ಕಂಡಕ್ಟೆಡ್ ಒನ್ಸ್ ಇನ್ 10 years ಸಿನ್ಸ್ 1881. 1881ಇಂದ ನಾವು ಸೆನ್ಸಸ್ನ ಮಾಡ್ತಾ ಬರ್ತಾ ಇದ್ದೀವಿ. ಓಕೆ, ಹಾಗಾದರೆ ನೆಕ್ಸ್ಟ್ ಪಾಯಿಂಟ್ ಏನು ಹೇಳುತ್ತೆ ಅಂದರೆ ಆಫ್ಟರ್ ಇಂಡಿಪೆಂಡೆನ್ಸ್. ಸೊ ವೆನ್ ಡಿಡ್ ವಿ ಗೆಟ್ ಅವರ್ ಇಂಡಿಪೆಂಡೆನ್ಸ್? ಎಸ್, ವಿ ಗಾಟ್ ದ ಇಂಡಿಪೆಂಡೆನ್ಸ್ ಆನ್ 15th August 1947 ಅಲ್ವಾ? ಸೊ ಅದಾದ ನಂತರ ಫಸ್ಟ್ ಸೆನ್ಸಸ್ ನಾವು ಕಂಡಕ್ಟ್ ಮಾಡಿದ್ದು ಯಾವಾಗ ಅಂದರೆ ಇನ್ ದ ಇಯರ್ 1951. ಓಕೆ, so when was the first census conducted after independence in our country? Yes, it is in the year 1951. ಓಕೆ, ಇಲ್ಲಿ ಈ ಪಾಯಿಂಟ್ ತುಂಬಾ ಮುಖ್ಯ ಆಗುತ್ತೆ. ಒನ್ಸ್ ಇನ್ 10 years census is conducted. Okay, so from when we are doing this census? Yes, it is from 1881. ಬಟ್ ಆಫ್ಟರ್ ಇಂಡಿಪೆಂಡೆನ್ಸ್ ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಸೊ ಯಾವಾಗ ನಾವು ಫಸ್ಟ್ ಸೆನ್ಸಸ್ನ ಕಂಡಕ್ಟ್ ಮಾಡಿದ್ದು ಅಂದರೆ ಯಾವ ಇಯರಲ್ಲಿ? 1951. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ it collects various aspects of population or various information regarding population, that is population size. ಸೆನ್ಸಸ್ ಆಫ್ ಇಂಡಿಯಾ ಅಂದರೆ ನಾವಿಲ್ಲಿ ಬೇರೆ ಜನಸಂಖ್ಯೆ ಅಷ್ಟೇ ಅಲ್ಲ, ಅದರಲ್ಲಿ ಏನೇನು ಬರುತ್ತೆ ಸಬ್ ಕ್ಯಾಟಗರಿ ಅಂದರೆ ನೋಡಿ ಇಲ್ಲಿ ಪಾಪ್ಯುಲೇಷನ್ ಸೈಜ್ ಅಂದರೆ ಜನಸಂಖ್ಯೆ ಎಷ್ಟಿದೆ ಆಯಿತಾ, ಅದ್ರ ಜೊತೆಗೆ ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಕೂಡ ಹೇಳ್ಬೋದು ನಾವು. ಡೆನ್ಸಿಟಿ ಅಂದರೆ ಸೊ ಎಲ್ಲಿ ಯಾವ ಪ್ಲೇಸಲ್ಲಿ ಯಾವ ಸ್ಟೇಟಲ್ಲಿ ಯಾವ ಡಿಸ್ಟಿಕ್ಕಲ್ಲಿ ತುಂಬಾ ಜನಸಂಖ್ಯೆ ಇದೆ, ಜಾಸ್ತಿ ಜನಸಂಖ್ಯೆ ಯಾವ ಊರಲ್ಲಿದೆ ಅಲ್ವಾ. ಸೊ ಈ ರೀತಿ ಕೂಡ ನಮಗೆ ಗೊತ್ತಾಗುತ್ತೆ. ಜೊತೆಗೆ ಜೆಂಡರ್ ರೇಷೋ ಅಂದರೆ ಹೌ ಮೆನಿ ಮೇಲ್ ಆ್ಯಂಡ್ ಹೌ ಮೆನಿ ಫೀಮೇಲ್ ಆರ್ ದೇರ್, ದಟ್ ಆಲ್ಸೋ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ದೆನ್ ವಿ ಕ್ಯಾನ್ ನೋ ಯರ್ ಲಿಟ್ರಸಿ ಆಸ್ಪೆಕ್ಟ್ಸ್. ಸೊ ಲಿಟ್ರಸಿ ಅಂದರೆ ಹೌ ಮೆನಿ ಆರ್ ಲಿಟ್ರೇಟ್ಸ್ ಆ್ಯಂಡ್ ಹೌ ಮೆನಿ ಆರ್ ಇಲ್ಲಿಟ್ರೇಟ್ಸ್, ಎಷ್ಟು ಜನ ಓದು ಬರ ಗೊತ್ತಿರೋರು ಇದ್ದಾರೆ, ಎಷ್ಟು ಜನ ಓದು ಬರ ಗೊತ್ತಿಲ್ಲಪ್ಪ ಅಂತ ಕೂಡ ನಾವಿಲ್ಲಿ ತಿಳ್ಕೊಬೋದು ಅಲ್ವಾ. ಆಮೇಲೆ ಮೈಗ್ರೇಷನ್, ಯಾವ ಊರಿಂದ ಯಾವ ಊರಿಗೆ ಹೋಗಿದ್ದಾರೆ, ಸೊ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಶಿಫ್ಟ್ ಆಗ್ತಾರೆ ಜನಗಳು ಅಲ್ವಾ. ಸೊ ಅದು ಕೂಡ ನಮಗೆ ಗೊತ್ತಾಗುತ್ತೆ. ವಿ ಕ್ಯಾನ್ ನೋ ಅಬೌಟ್ ದ ಮೈಗ್ರೇಷನ್ ಆಸ್ಪೆಕ್ಟ್ಸ್ ಆಲ್ಸೋ ರಿಗಾರ್ಡಿಂಗ್ ಟು ದ ಪಾಪ್ಯುಲೇಷನ್. ದೆನ್ ಅನದರ್ ಥಿಂಗ್ ಈಸ್ ರೂರಲ್ ಅರ್ಬನ್ ಡಿಸ್ಟ್ರಿಬ್ಯೂಷನ್, ಅಂದರೆ ರೂರಲ್ ಪ್ಲೇಸಲ್ಲಿ ಎಷ್ಟಿದೆಪ್ಪ ಪಾಪ್ಯುಲೇಷನ್ ಸೈಜು ಮತ್ತು ಅರ್ಬನ್ ಏರಿಯಾದಲ್ಲಿ ಎಷ್ಟಿದೆ ಅಂತ. ಸೊ ನಮಗೆ ಇವಾಗೆಲ್ಲ ಗೊತ್ತಿರೋ ಹಾಗೆ ಎಲ್ಲಿ ಪಾಪ್ಯುಲೇಷನ್ ಸೈಜ್ ಜಾಸ್ತಿ ಇದೆ, ಇಟ್ ಈಸ್ ಇನ್ ಅರ್ಬನ್ ಏರಿಯಾ. ಅರ್ಬನ್ ಏರಿಯಾದಲ್ಲಿ ಸಿಟೀಸ್ಗಳಲ್ಲಿ ನೀವು ನೋಡ್ಬೋದು ಪಾಪ್ಯುಲೇಷನ್ ಸೈಜ್ ಜಾಸ್ತಿ ಇದೆ ರೂರಲ್ ಕಂಪೇರ್ ಮಾಡಿದ್ರೆ ಅಲ್ವಾ. ಸೊ ಆಫ್ ವೇರಿಯಸ್ ಬೆನಿಫಿಟ್ಸ್ ವಿ ಕ್ಯಾನ್ ಸೇ ಅಲ್ವಾ, ಅನುಕೂಲತೆ ಅನಾನುಕೂಲತೆ ಎಲ್ಲ ನೋಡ್ಕೊಂಡ್ಬಿಟ್ಟು ಅವ್ರವ್ರ ಕನ್ವೀನಿಯನ್ಸಿ ನೋಡ್ಕೊಂಡ್ಬಿಟ್ಟು ಜನಗಳು ರೂರಲ್ ಪ್ಲೇಸಿಂದ ಅರ್ಬನ್ ಏರಿಯಾಕ್ಕೂ ಕೂಡ ಶಿಫ್ಟ್ ಆಗಿದ್ದಾರೆ. ಸೊ ಒಂದೇನಪ್ಪ ಆಸ್ಪೆಕ್ಟ್ಸ್ ನೀವು ತಿಳ್ಕೊಬೋದು ಅಂದರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ತುಂಬಾ ಜಾಸ್ತಿ ಇರುತ್ತೆ ಇಲ್ಲಿ ಅರ್ಬನ್ ಏರಿಯಾದಲ್ಲಿ ಅಲ್ವಾ, ವೆನ್ ಕಂಪೇರ್ಡ್ ಟು ದ ರೂರಲ್ ಪ್ಲೇಸ್. ಬಟ್ ವಿ ಕೆನಾಟ್ ಸೇ ದಟ್ ಇನ್ ರೂರಲ್ ದೆರ್ ಇಸ್ ನೋ, ಎಸ್ ದೇರ್ ಆಲ್ಸೋ ಯು ಮೇ ಹ್ಯಾವ್, ಬಟ್ ವೆನ್ ಕಂಪೇರ್ಡ್ ಟು ದಿಸ್ ಇಟ್ ಈಸ್ ಕ್ವೈಟ್ ಲೆಸ್. ಸೊ ಇಲ್ಲಿ ರೂರಲ್ ಏರಿಯಾದಲ್ಲಿ ಪಾಪ್ಯುಲೇಷನ್ ಸೈಜ್ ಎಷ್ಟಿದೆ, ಅರ್ಬನ್ ಏರಿಯಾದಲ್ಲಿ ಎಷ್ಟಿದೆ, ರೂರಲ್ ಏರಿಯಾದಲ್ಲಿ ಜನಸಂಖ್ಯೆ ಎಷ್ಟಿದೆ ಅಪ್ಪ, ಅರ್ಬನ್ ಏರಿಯಾದಲ್ಲಿ ಎಷ್ಟಿದೆ ಅಂತ ಕೂಡ ನಾವಿಲ್ಲಿ ಸಪ್ರೇಟಾಗಿ ತಿಳ್ಕೊಬೋದು. ಎದ್ರ ಮೂಲಕ? ಸೆನ್ಸಸ್ ಮೂಲಕ, ಗೊತ್ತಾಯ್ತಾ. ಸೊ ಇದಿಷ್ಟು ಪಾಯಿಂಟ್ ಸೆನ್ಸಸ್ ಆಫ್ ಇಂಡಿಯಾದಲ್ಲಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಹೇಳ್ಬೋದು ನಾವಿಲ್ಲಿ ಅಂದರೆ ದಿಸ್ ಡಾಟಾ ವಿಲ್ ಬಿ ಇಂಟರ್ಪ್ರಿಟೆಡ್ ಆ್ಯಂಡ್ ಅನಲೈಸ್ಡ್. ವೈ? ಟು ಅಂಡರ್ಸ್ಟ್ಯಾಂಡ್ ಮೆನಿ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಇಶ್ಯೂಸ್ ಇನ್ ಇಂಡಿಯಾ. ಓಕೆ, ಎಕನಾಮಿಕ್ ಅಂದರೆ ಏನಿಲ್ಲಿ ಆರ್ಥಿಕತೆ ಬಗ್ಗೆ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಏನಿದೆ, ಮತ್ತು ಸೋಷಲ್ ಅಂದರೆ ಸಾಮಾಜಿಕ ತೊಂದರೆಗಳು ಏನೇನಿದೆನೋ ಅದ್ರ ಬಗ್ಗೆ ಸಾಮಾಜಿಕವಾಗಿ ಸಮಾಜದಲ್ಲಿರ್ತಕ್ಕಂಥ ತೊಂದರೆಗಳೇನು
ಅದ್ರ ಬಗ್ಗೆ ಕೂಡ ನಾವು ಇದನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಯಾವುದು? ಸೆನ್ಸಸ್ ಆಫ್ ಇಂಡಿಯಾ. ಸೊ ಅಲ್ಲಿ ನಮಗೆ ಓವರಾಲ್ ಪಾಪ್ಯುಲೇಷನ್ ಸೈಜ್ ರೆಕಾರ್ಡ್ ಸಿಗ್ತಿದೆ ಅಪ್ಪ, ಕರೆಕ್ಟು. ಅದ್ರ ಜೊತೆಗೆ ನಮಗೆ ಕೆಲವೊಂದು ಇಶ್ಯೂಸ್, ಕೆಲವೊಂದು ಪ್ರಾಬ್ಲಮ್ಸ್ ಇದೆ. ಏನು? ಎಕನಾಮಿಕ್ ಇಶ್ಯೂಸ್ ಇರ್ಬೋದು, ಸೋಷಲ್ ಇಶ್ಯೂಸ್ ಇರ್ಬೋದು. ಎಕನಾಮಿಕ್ ಇಶ್ಯೂಸ್ ತೊಗೊಂಡ್ರೆ ನಾವು ಪಾವರ್ಟಿ ಅಂತ ಹೇಳ್ತೀವಿ, ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ ಅಲ್ವಾ, ಇಲ್ಲಿಟ್ರಸಿ, ಇದೆಲ್ಲ. ಸೊ ಇದನ್ನೆಲ್ಲ ಕೂಡ ನಾವು ಕಡಿಮೆ ಮಾಡ್ಬೋದು ಅಲ್ವಾ. ಸೊ ಸೋಷಲ್ ಇಶ್ಯೂಸ್ ತೊಗೊಂಡ್ರೆ ಅನ್ಅವೈಲಬಿಲಿಟಿ ಆಫ್ ಪ್ರಾಪರ್ ಟ್ರಾನ್ಸ್ಪೋರ್ಟೇಷನ್ ಮೀನ್ಸ್ ಇನ್ ರೂರಲ್ ಪ್ಲೇಸಸ್ ಅಲ್ವಾ. ಸ್ಕೂಲ್ಸ್, ಪ್ರಾಪರ್ ಸ್ಕೂಲ್ಸ್ ಮೈ ನಾಟ್ ಬಿ ದೇರ್ ಇನ್ ರೂರಲ್ ಪ್ಲೇಸ್. ಇವತ್ತು ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಸರಿಯಾಗಿ ಸ್ಕೂಲ್ ವ್ಯವಸ್ಥೆ, ಶಾಲೆ ವ್ಯವಸ್ಥೆ ಇಲ್ಲಪ್ಪ ಅಲ್ವಾ. ಡಿಪೆಂಡ್ಸ್, ಗೌರ್ಮೆಂಟ್ ಕೂಡ ಥಿಂಕ್ ಮಾಡುತ್ತೆ ಅಲ್ಲಿ ಜನಸಂಖ್ಯೆ ಎಷ್ಟಿದೆ, ಇದ್ರೆ ಹಾಗಾದರೆ ಓಕೆ ಅಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡಿದ್ರೆ ಉಪಯೋಗ ಆಗುತ್ತಾ, ಶಾಲೆ ಸ್ಟಾರ್ಟ್ ಮಾಡಿದ್ರೆ ಅಂತೆಲ್ಲ ಯೋಚನೆ ಮಾಡಿ ಪ್ರೋಗ್ರಾಮ್ಸ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಲ್ವಾ. ಸೊ ಹಾಗಾದರೆ ಈ ರೀತಿ ಇರ್ತಕ್ಕಂಥ ಎಕನಾಮಿಕ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಸೋಷಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ನಾವು ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ನಾವು ಡಾಟಾ, ಇದೆಲ್ಲ ಏನು ಡಾಟಾ ಕಲೆಕ್ಟ್ ಮಾಡಿರ್ತೀವಲ್ವ ವಿಷಯನ, ಅದನ್ನೆಲ್ಲ ಉಪಯೋಗಿಸ್ಕೊಂಬಿಟ್ಟು ನಾವು ಏನು ಮಾಡ್ಬೋದು, ಕೆಲವೊಂದು ಎಕನಾಮಿಕ್ ಪ್ರಾಬ್ಲಮ್ಸ್ನ ಮತ್ತು ಸೋಷಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಗೊತ್ತಾಯ್ತಾ? ಸೊ ಹಾಗಾಗಿ ಏನು ಹೇಳ್ತೀವಿ ಇಲ್ಲಿ ಅಂದರೆ, ದಿಸ್ ಡಾಟಾ ವಿಲ್ ಬಿ ಇಂಟರ್ಪ್ರಿಟೆಡ್ ಆ್ಯಂಡ್ ಅನಲೈಸ್ ಟು ಅಂಡರ್ಸ್ಟ್ಯಾಂಡ್ ಮೆನಿ ಎಕನಾಮಿಕ್ ಆ್ಯಂಡ್ ಸೋಷಲ್ ಇಶ್ಯೂಸ್ ಇನ್ India. This is what we can say. Okay, so this is about what? Census of India. Okay, so very important concept what you will be understanding is, it provides us a complete and continuous information, that is continuous demographic record of population. It gives a information regarding the demographic record of population, and it is conducted once in 10 years, and it has been started from when? From 1881. Since 1881 ಅಂದರೆ 1881 ಇಂದ ಕೂಡ ನಾವು ಈ ಸೆನ್ಸಸ್ನ ಕಂಡಕ್ಟ್ ಮಾಡ್ತಾನೆ ಇದ್ದೀವಿ. ಅದು ಯಾವ ರೀತಿ ಅಂದರೆ ಒನ್ಸ್ ಇನ್ 10 years, 10 ವರ್ಷಕ್ಕೊಂದ್ಸರಿ ಮಾಡ್ತಾ ಇದ್ದಾರೆ. ಓಕೆ, ಆಮೇಲೆ ಇಂಡಿಪೆಂಡೆನ್ಸ್ ಸಿಕ್ಕ ನಂತರ ಯಾವಾಗ ಫಸ್ಟು ಸೆನ್ಸಸ್ ಕಂಡಕ್ಟ್ ಮಾಡಿದ್ದು ಅಂದರೆ ಇಟ್ ಈಸ್ ಇನ್ ದ ಇಯರ್ 1951. ಹಾಗಾದರೆ ಈ ಸೆನ್ಸಸ್ ಆಫ್ ಇಂಡಿಯಾ ಅನ್ನೋದು ಏನು ವಿಷಯ ತಿಳಿಸ್ಕೊಡುತ್ತೆ ಅಂದರೆ, ಇಟ್ ಗಿವ್ಸ್ ಅ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಪಾಪ್ಯುಲೇಷನ್, ವೇರಿಯಸ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಪಾಪ್ಯುಲೇಷನ್. ಯಾವ್ದಿರ್ಬೋದು? ರಿಗಾರ್ಡಿಂಗ್ ದ ಪಾಪ್ಯುಲೇಷನ್ ಸೈಜ್, ಓಕೆ, ದೆನ್ ಅಬೌಟ್ ದ ಲಿಟ್ರಸಿ ರೇಟ್, then it will be giving us information regarding the gender ratio, okay, whether the how many male and how many female are there, okay, then it tells about the migration situation, migration aspects, and along with that it will be telling us about the rural urban distribution, like this. Okay, and another one last point what you can say here is, so this data what you are going to record, no, in the census of India, this data might be interpreted and used in order to solve the economic and social issues in India. Okay, economic problems ಆಗಿರ್ಬೋದು, social problems ಆಗಿರ್ಬೋದು, ಇದನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಈ ಡಾಟಾನ ಯೂಸ್ ಮಾಡ್ಕೋತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ census of India. So next let us know about NSSO, that is National Sample Survey Organization. NSSO, that is, what is the expansion? Yes, National Sample Survey Organization. So let us know about this now. So what is the use of this, and means what is the main function of this? Where do we use this? See, as I said that it is one of the agency at national level to collect, process and tabulate the statistical data in our country, isn't it? So who had established this? At national level it is recognized, means it is established by the government of India. Why was it
established? Yes, it was established to conduct nationwide surveys on socio-economic issues. Okay. So we can write here, it was established, by the government of India, to conduct nationwide surveys. Regarding what? Regarding social and economic issues. Surveys on socio-economic issues. Okay. And the next point is, this NSSO does the successive rounds of surveys. Okay, so we can say that on a continuous manner. So we can write here, it does. It refers to what? NSSO. It does continuous surveys in successive rounds. And the other point is, the data collected by NSSO are released through reports. The data collected by NSSO are released through reports and its quarterly journal. Let me continue here. And it is journal, that is journal name is Sarvekshana. Okay, Sarvekshana. NSSO provides periodic estimates of literacy, then school enrollment, then utilization of educational services, employment, unemployment, etc.
See, National Sample Survey Organization, it was established by Government of India to conduct nationwide surveys on socio-economic issues. ಸಾಮಾಜಿಕ ಮತ್ತು ಆರ್ಥಿಕತೆ ಬಗ್ಗೆ ಇರ್ತಕ್ಕಂಥ ತೊಂದರೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಈ ಏನು ಡಾಟಾ ಕಲೆಕ್ಟ್ ಮಾಡ್ತಲ್ವ NSSO, ಆ ಡಾಟಾನ ಯೂಸ್ ಮಾಡಿಕೊಂಡು ಸೋಷಲ್ ಮತ್ತು ಎಕನಾಮಿಕ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಲಿಕ್ಕೆ ಉಪಯೋಗಿಸ್ಕೊಂತು. ಗೊತ್ತಾಯ್ತಾ? ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಮಾಡಿದ್ದು. ನೆಕ್ಸ್ಟ್ ಏನು ಹೇಳುತ್ತೆ, ಇಟ್ ಡಸ್ ಕಂಟಿನ್ಯೂಸ್ ಸರ್ವೇಸ್ ಇನ್ ಸಕ್ಸೆಸಿವ್ ರೌಂಡ್ಸ್. ಓಕೆ, ಇನ್ ದ ಫಾರ್ಮ್ ಆಫ್ ಡಿಫ್ರೆಂಟ್ ರೌಂಡ್ಸ್ ಇಟ್ ವಿಲ್ ಬಿ ಕಂಡಕ್ಟೆಡ್. ಕಂಟಿನ್ಯೂಸ್ ಆಗಿ ಆಗ್ತಿದೆ ಅಂದರೆ ದಟ್ ಇಟ್ ವಿಲ್ ಬಿ ಕಂಡಕ್ಟೆಡ್ ಕ್ವಾರ್ಟರ್ಲಿ. ಓಕೆ, ಸೊ ಕ್ವಾರ್ಟರ್ಲಿ ಮಾಡೋ ಅಂಥದ್ದು ಇದು. Quarterly means yearly 4 times it will be conducted. Okay, so yearly 4 times it will be conducted, we can say once in 3 months, 3 ತಿಂಗಳಿಗೆ ಒಂದ್ಸರಿ. ಸೊ ಕ್ವಾರ್ಟರ್ಲಿ ಮಾಡುತ್ತೆ. ಅದನ್ನು ಏನು ಡಾಟಾ ಬರುತ್ತಲ್ವಾ, ಸೊ ಅದನ್ನು ರಿಪೋರ್ಟ್ ಆಗಿ ಪಬ್ಲಿಷ್ ಮಾಡ್ತಾರೆ, ರಿಲೀಸ್ ಮಾಡ್ತಾರೆ. ಆ ಒಂದು ರಿಪೋರ್ಟು ನಾವೇನಂತ ಕರಿತೀವಿ, ಸರ್ವೇಕ್ಷಣ ಅಂತ ಹೇಳ್ತೀವಿ. ವಾಟ್ ಡು ವಿ ಕಾಲ್ ಫಾರ್ ದ್ಯಾಟ್ ರಿಪೋರ್ಟ್? ವಿ ಕಾಲ್ ದ್ಯಾಟ್ ಫಾರ್ ಆಸ್ ಅ ಸರ್ವೇಕ್ಷಣ. ಆ್ಯಂಡ್ ವಾಟ್ ಆಸ್ ಇಟ್ ಎಸ್ಟಿಮೇಟ್ಸ್? ಸೊ ಪೀರಿಯಾಡಿಕ್ ಎಸ್ಟಿಮೇಟ್ಸ್ ಇನ್ಫಾರ್ಮೇಷನ್ ಸಿಗುತ್ತೆ ನಮಗೆ. ಕ್ವಾರ್ಟರ್ಲಿ ಏನು ರಿಪೋರ್ಟ್ ಬರುತ್ತಲ್ವ, ಅದರಲ್ಲಿ ಏನೇನಿರುತ್ತೆ, ಲಿಟ್ರಸಿ ರೇಟ್ ಎಷ್ಟಿದೆ, ಸ್ಕೂಲ್ ಎನ್ರೋಲ್ಮೆಂಟ್ಸ್ ಎಷ್ಟಿದೆ. ಓಕೆ, ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಎಜುಕೇಷ್ನಲ್ ಸರ್ವೀಸಸ್ಸು, ಎಜುಕೇಷ್ನಲ್ ಸರ್ವೀಸ್ ಎಷ್ಟು ಮಟ್ಟಿಗೆ ಯೂಸ್ ಆಗ್ತಾ ಇದೆ, ಜೊತೆಗೆ ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ, ಅನ್ಎಂಪ್ಲಾಯಬಿಲಿಟಿ ಎಷ್ಟಿದೆ. ಸೊ ಈ ರೀತಿ ಹಲವಾರು ವಿಷಯಗಳನ್ನ ನಮಗಲ್ಲಿ ತಿಳಿಸ್ಕೊಡುತ್ತೆ. ಓಕೆ, ಫರ್ದರ್ ವಿ ವಿಲ್ ಕಂಟಿನ್ಯೂ ದಟ್ ಟಾಪಿಕ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಇನ್ ದ ಟುಡೇಸ್ ಕ್ಲಾಸ್ ವಾಟ್ ಡಿಡ್ ವಿ ಅಂಡರ್ಸ್ಟ್ಯಾಂಡ್? ವಿ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ದ ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ways or the methods, that is regarding what? One is errors in data acquisition and another one is non-response errors and another one is sampling bias. Then after that we came to know about some of the agencies at national level which will be collecting, processing and tabulating the data. Okay, so there you came across like DGCIS, then CSO, Census of India, NSSO, RGI, like that. So after that we have understood about Census of India and even we have understood about NSSO. Okay, further I'll continue in the next class. Thank you.